Hello children, good morning. Welcome to the economics class of first PUC. I am Suma from Commerce Department, economics lecturer. Here, this is our second session about human capital formation. Here, today we are learning about the topics of sources of human capital, under which we have two sources, that is first one is investment on health and the other one is investment on education. ನಿಮಗೆಲ್ರಿಗೂ ತಿಳಿದಿದೆ, ಮನುಷ್ಯ ಅನ್ನೋನು ಒಂದು ಸಾಧಾರಣ ಒಂದು ಮಗುವಾಗಿ ಹುಟ್ಟಿದಾಗ ಅವನಲ್ಲಿ ಯಾವುದೇ ಸ್ಕಿಲ್ ಟ್ಯಾಲೆಂಟ್ ಇರೋದು ಗೊತ್ತಾಗೋದಿಲ್ಲ. ಅವನಿಗೆ ಬೈ ಬರ್ತ್ ಅಥವಾ ಬೈ ಜೆನೆಟಿಕಲಿ ಸ್ವಲ್ಪ ಸ್ಕಿಲ್ ಮತ್ತು ಟ್ಯಾಲೆಂಟ್ ಇರುತ್ತೆ. ಅದನ್ನು ಅವನು ಹೆಚ್ಚಿನ ಟ್ರೈನಿಂಗ್ ಮತ್ತು ಹೆಚ್ಚಿನ ನಾಲೆಡ್ಜ್ ಮತ್ತು ಎಜುಕೇಷನ್ ಮೂಲಕ ಅವನು ಅದನ್ನು ಹೆಚ್ಚಿಸ್ಕೊಂಡು ಅವನು ಅದನ್ನು ಒಂದು ಕ್ಯಾಪಿಟಲ್ ಆಗಿ ಮಾಡ್ಕೊಳ್ಬೋದು. ತನ್ನನ್ನೇ ತಾನು ಒಂದು ಕ್ಯಾಪಿಟಲ್ ಬಂಡವಾಳವಾಗಿ ಉಪಯೋಗಿಸ್ಕೊಂಡು ತನ್ನ ವಿದ್ಯೆ, ಬುದ್ಧಿ ಅಥವಾ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಆತ ಹೆಚ್ಚಿನ ಸಂಪಾದನೆಯನ್ನು ತನ್ನ ಬುದ್ಧಿಶಕ್ತಿ, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಮೂಲಕ ಮಾಡಬಹುದು. ನಿಮಗೆ ಇದೆಲ್ಲ ಚೆನ್ನಾಗಿ ತಿಳಿದಿದೆ. ಸೊ ಇವತ್ತು ನಾವು ನೋಡೋಣ ಈ ಇನ್ವೆಸ್ಟ್ಮೆಂಟ್ ಆನ್ ಹೆಲ್ತ್ ಮತ್ತು ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಷನ್. ವೈ ದೀಸ್ ಟು ಇನ್ವೆಸ್ಟ್ಮೆಂಟ್ಸ್ ಶುಡ್ ಬಿ ಮೇಡ್ ಟು convert a human into human capital, because education and health are the integral parts of the well-being of society. ಒಂದು ಸೊಸೈಟಿ, ಒಂದು ಸಮಾಜ, ಒಂದು ಕಂಟ್ರಿ ಅಥವಾ ಒಂದು ಏರಿಯಾ ಚೆನ್ನಾಗಿರಬೇಕು ಅಂದರೆ ಅಲ್ಲಿರೋ ಜನರು ಒಂದು ಅವರ ಹೆಲ್ತ್ ಚೆನ್ನಾಗಿರಬೇಕು. ಸೆಕೆಂಡ್ ಒನ್, ಅವರಲ್ಲಿ ಎಜುಕೇಟೆಡ್ ಆ್ಯಂಡ್ ಅವೇರ್ನೆಸ್ ಇರಬೇಕು. ದೇ ಶುಡ್ ಬಿ ಎಜುಕೇಟೆಡ್ ಆಸ್ ವೆಲ್ ಆಸ್ ವೆಲ್ ಅವೇರ್ಡ್ ಆಫ್ ದ ಹ್ಯಾಪ್ನಿಂಗ್ಸ್ ಆಫ್ ದ ಥಿಂಗ್ಸ್ ದಟ್ಸ್ ಹ್ಯಾಪ್ನಿಂಗ್ ಅರೌಂಡ್ ದೆಮ್. ಸೊ ಹಾಗಾಗಿ ಈ ಒಂದು ಎರಡು ತುಂಬ ಇಂಪಾರ್ಟೆಂಟ್ ಸೋರ್ಸ್ ವಿಚ್ ಕ್ಯಾನ್ ಕನ್ವರ್ಟ್ ಎ ಹ್ಯೂಮನ್ ಇನ್ ಟು ಹ್ಯೂಮನ್ ಕ್ಯಾಪಿಟಲ್. ಸೊ ದ ಹ್ಯೂಮನ್ ಕ್ಯಾಪಿಟಲ್ ಈಸ್ ಕನ್ವರ್ಟೆಡ್ ಬೈ investing on health and investing on education. So now let's see about the investment on health. So ಆರೋಗ್ಯಕ್ಕಾಗಿ ನಾವೆಲ್ಲ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಸೊ ಈ ಆರೋಗ್ಯಕ್ಕಾಗಿ ನಾವು ಮಗು ಹುಟ್ಟಿದಾಗಿನಿಂದ, ಸಿನ್ಸ್ ದ ಬರ್ತ್ ಆಫ್ ದ ಚೈಲ್ಡ್, ಪೇರೆಂಟ್ಸ್ ಗೋ ಆನ್ ಸ್ಪೆಂಡಿಂಗ್ ನಾಟ್ ಓನ್ಲಿ ಆಫ್ಟರ್ ದ ಬರ್ತ್ ಬಟ್ ಜಸ್ಟ್ ದ pregnancy time itself. The mother has to spend, the parents has to spend money on knowing about the health situation of the child, the condition of the health in the womb itself. So prenatal treatment and postnatal treatment ಅಂತ ಹೇಳ್ತಾರೆ. ಗರ್ಭಿಣಿ ಸ್ತ್ರೀ ಇದ್ದಾಗಲೇ ಅವರು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಮಗುವಿನ ಆರೋಗ್ಯಕರವಾದ ಬೆಳವಣಿಗೆಗೆ ಅವರು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಮೇಜರ್ ಪೋರ್ಷನ್ ಆಫ್ ದ ಕನ್ವರ್ಷನ್ ಆಫ್ ಹ್ಯೂಮನ್ ಇನ್ ಟು ಹ್ಯೂಮನ್ ಕ್ಯಾಪಿಟಲ್, ಬಿಕಾಸ್ ವೆನ್ ಒನ್ಸ್ ದ ಚೈಲ್ಡ್ ಈಸ್ ಬಾರ್ನ್ ವಿತ್ ಎನಿ ಆಫ್ ದ ಡಿಸಬಿಲಿಟೀಸ್, it stays for lifetime, or they may have to undergo some surgeries. Sometimes it may be successful or sometimes it may destroy the life of the child. So therefore, when the child is in the womb itself, the preventive medicinal cares are taken and for that investments are made. So preventive medicinal cares, there are three types of investment, major investments made on health. The first one is preventive medicinal care, second one is curative medicine, and the third one is social medicine. So now let's see what are these preventive medicine. The child, before it comes to the earth, physically before it enters the earth, when it is in the womb of the mother itself, it has to be given some vaccinations through mother, that is maternal vaccinations. So she should get, the pregnant lady should get vaccinations to prevent some of the diseases which may affect the child. So therefore ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ಆರೋಗ್ಯವನ್ನು ರಕ್ಷಣೆ ತಗೊಳ್ಳೋದಕ್ಕಾಗಿ ಮತ್ತು ಉತ್ತಮ ರೀತಿಯಲ್ಲಿ ಡೆಲಿವರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಗರ್ಭಿಣಿ ಸ್ತ್ರೀ ಮತ್ತು ಮಗು ಇಬ್ಬರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಸಾಕಷ್ಟು ಹಣ ಖರ್ಚು ಮಾಡಿ ವ್ಯಾಕ್ಸಿನ್ಗಳನ್ನು
ಕೊಡಿಸ್ಬೇಕಾಗತ್ತೆ. ಸೊ ಅದಲ್ಲದೆ ಸರ್ಕಾರ ಕೂಡ ಫ್ರೀ ಆಫ್ ಕಾಸ್ಟ್ ಸಾಕಷ್ಟು ವ್ಯಾಕ್ಸಿನೇಷನ್ಗಳನ್ನು ಕೊಡ್ತಾ ಇದೆ. ಇದನ್ನು ನಾವು ಲಸಿಕೆ ಹಾಕಿಸುವುದು ಅಂತ ಹೇಳ್ತೀವಿ. ಸೊ ದೀಸ್ ಕೈಂಡ್ಸ್ ಆಫ್ ವ್ಯಾಕ್ಸಿನೇಷನ್ಸ್ ಆರ್ ಗಿವನ್ ಟು ದ ಚಿಲ್ಡ್ರನ್ ಟು ಪ್ರಿವೆಂಟ್ ದ ಡಿಸೀಸಸ್ ಫ್ರಮ್ ಅಫೆಕ್ಟಿಂಗ್ ದ ಚೈಲ್ಡ್ ಆಫ್ಟರ್ ಇಟ್ ಗೆಟ್ಸ್ ಇಟ್ಸ್ ಬರ್ತ್. So therefore preventive medicine includes the major portion, largely they include vaccinations that should be given to the child, and the early diagnosis. Even here also in the preventive medicine one more attempt or one more expenditure is made on the early diagnosis of any kind of disease after the child is born or after the development stage or growth stage. Any time for any person, if we follow the preventive medicine, we can avoid the curative medicine, spending on curative medicines. So better if we give preventive medicines. So therefore ಯಾವುದೇ ಒಂದು ರೋಗ ಲಕ್ಷಣವನ್ನು ಕಂಡುಹಿಡಿಬೇಕಂದ್ರೆ ಇವತ್ತಿನ ದಿವಸ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ವಿ ಶುಡ್ ಹ್ಯಾವ್ ಎನ್ ಅರ್ಲಿ ಡಯಾಗ್ನೋಸ್ ಆಫ್ ದ ಡಿಸೀಸ್. ಸೊ ಹಾಗಾಗಿ ಇವತ್ತಿನ ದಿವಸ ಹೆಲ್ತ್ ಕ್ಯಾಂಪೇನ್ಸ್ ಅಥವಾ ಹೆಲ್ತ್ ಅವೇರ್ನೆಸ್ ಅನ್ನೋದು ಸರ್ಕಾರದ ವತಿಯಿಂದ, ಸಮಾಜದ ವತಿಯಿಂದ ಜನಗಳಿಗೆ, ಪಬ್ಲಿಕ್ಗೆ ತುಂಬ ಹೆಚ್ಚಾಗಿ ನೀಡಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಆನ್ ಹೆಲ್ತ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ವೇಸ್ಟ್. ಇಟ್ ಈಸ್ ಗೋಯಿಂಗ್ ಟು ಬಿ ಫ್ರೂಟ್ಫುಲ್ ಬಿಕಾಸ್ ಇಟ್ ಕನ್ವರ್ಟ್ಸ್ ಎನ್ ಆರ್ಡಿನರಿ ಪರ್ಸನ್ ಇಂಟು ಎ ಹೆಲ್ದಿ ಪರ್ಸನ್. And you all know healthy persons are the biggest human resource of any country. When the machines may fail, at times the equipments, electronic equipments may fail. In the agricultural sector, farm equipments may fail. During those time, we have human resource who is capable, because it is a time-tested tool, we can say, that a human can work. Today, what all the machines are working these are all just replacements of human energy or human work that was done earlier. So, ಇವತ್ತು ಮನುಷ್ಯನು ಮಾಡ್ತಾ ಇದ್ದ ಎಲ್ಲ ಕೆಲಸವನ್ನು ಮೆಷಿನ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಬಟ್ ಹೀಗೆ ಮನುಷ್ಯ ಮಾಡ್ತಾ ಇದ್ದಿದ್ದ ಈ ಮೆಷಿನ್ಗಳು ಮಾಡ್ತಾ ಇರುವ ಎಲ್ಲ ಕೆಲಸವನ್ನು ಮನುಷ್ಯ ತಾನು ಮುಂಚೆಯೇ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಮನುಷ್ಯನಲ್ಲಿ ದೃಢವಾದ ಆರೋಗ್ಯ ಇದ್ದರೆ ಆತ ಏನನ್ನಾದರೂ ಸಾಧಿಸಬಲ್ಲ. ಅಂದರೆ ಮನುಷ್ಯನ ಎಜುಕೇಷನ್ ಅನ್ನೋದು ಅವನನ್ನು ಹೆಚ್ಚಿನ ರೀತಿಯಲ್ಲಿ ಇಂಟೆಲೆಕ್ಚುಯಲ್ ಆಗಿ ಕನ್ವರ್ಟ್ ಮಾಡಿ ಅವನಲ್ಲಿ ಹೆಚ್ಚಿನ ಅರ್ನಿಂಗ್ ಕೆಪಾಸಿಟಿಯನ್ನು ಕೊಡಬಹುದು. ವೇರಿನ್ ದ ಪ್ರಿವೆಂಟಿವ್ ಮೆಡಿಸಿನ್, ದ ಪ್ರಿವೆಂಟಿವ್ health cares taken to the development and growth of the physical body of a human being will definitely make him a strong person. So for that only we are taking care of the preventive medicine, and curative medicine is there. Curative medicine is the intervention of medical facilities when that person is affected with one or the other health diseases or health disorders. So ನಾವು ಪ್ರಿವೆಂಟಿವ್ ತಗೊಂಡಿದ್ದು ಕೂಡ ನಮಗೆ ಎಷ್ಟೊಂದು ಸರ್ತಿ ನಮಗೆ ನಾವು ಅಂದ್ಕೊಂಡ ಒಂದು ಬೆನಿಫಿಟ್ ಸಿಗದೆ ನಾವು ಕಾಯಿಲೆಗೆ ತುತ್ತಾಗಬಹುದು. ಆ ಟೈಮಲ್ಲಿ ನಮಗೆ ಕ್ಯೂರೇಟಿವ್ ಮೆಡಿಸಿನ್ ಹೆಲ್ಪ್ ಆಗುತ್ತೆ. ಆದರೆ ನಾವು ಪ್ರಿವೆಂಟಿವ್ ಮೆಡಿಸಿನ್, because we have taken some preventive medicine, it may reduce the amount that can be spent on this curative medicine. So hagagi better to say is that we need not catch any diseases, because we should keep our environment clean. Today we are all speaking about Swachh Bharat. So it is an awareness campaign, and in India with such a huge population we need to give one such awareness, because people are having lack of knowledge regarding personal hygiene as well as community hygiene. ಅವರಿಗೆ ಸಾಮಾಜಿಕ ಆರೋಗ್ಯದ ಒಂದು ಕಾಳಜಿಯೂ ಕೂಡ ಕಡಿಮೆ ಇರೋದ್ರಿಂದ ಅದನ್ನೆಲ್ಲ ನಾವು ಒಂದು ಆಂದೋಲನದ ಮೂಲಕ, ಅವೇರ್ನೆಸ್ ಮೂಲಕ ನಾವು ತಿಳಿಸಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ಪ್ರಿವೆಂಟಿವ್ ಮೆಡಿಸಿನ್ ಮತ್ತು ಕ್ಯೂರೇಟಿವ್ ಮೆಡಿಸಿನ್ ಜೊತೆ ನಾವು ಸೋಷಿಯಲ್ ಮೆಡಿಸಿನ್ ಅನ್ನೋದನ್ನು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಆನ್ ಹೆಲ್ತ್ ಅಂತ ಇಟ್ಕೊಂಡಿದ್ದೀವಿ. ಸೋಷಿಯಲ್ ಮೆಡಿಸಿನ್ ಈಸ್ ದಟ್ ವೇರ್ ಇಫ್ ಐ ಹ್ಯಾವ್ ಟು go for curative medicine, then I'll go for the social medicine, in which I am having lots of
ಮೆಡಿಕಲ್ ಬೆನಿಫಿಟ್ಸ್ ಅಂದರೆ ಹೇಳ್ಬೋದು. ಮತ್ತು ನಾವು ಸೋಷಿಯಲ್ ಆಗಿ ಏನಾದ್ರೂ ಈಗ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಜನೌಷಧಿ, ಗವರ್ಮೆಂಟ್ ಸ್ಪಾನ್ಸರ್ಡ್ ಮೆಡಿಕಲ್ ಸ್ಟೋರ್ಸ್ ವೇರ್ ಇನ್ ವಿ ಆರ್ ಹ್ಯಾವಿಂಗ್ ದ medicines available at free of cost or at a very lesser rate compared to the other medicines. So therefore social medicine is one type of investment made on the spread of health awareness or immunities or spread of the medical awareness through DD channels, AI or All India Radio, or through community societies, various other private sector this campaigners or movement holders. So ಇದನ್ನು ನಾವು ಸೋಷಿಯಲ್ ಮೆಡಿಸಿನ್ ಅಂತೀವಿ. ಮತ್ತು ಎಷ್ಟೊಂದು ಸರ್ತಿ ಸಾಮಾಜಿಕವಾಗಿ ನಮ್ಮ ಜನರಿಗೆ ಒಂದು ಅವೇರ್ನೆಸ್, ಕಾಳಜಿಯನ್ನು ಕೊಟ್ಟರೆ ನಾವು ಎಷ್ಟೊಂದು ಕಾಯಿಲೆಗಳನ್ನು ಅವಾಯ್ಡ್ ಮಾಡಬಹುದು. ಸಾಕಷ್ಟು ಸರ್ತಿ ನಾವು ಈಗ ಫಾರ್ ಎಕ್ಸಾಂಪಲ್ ವಿ ಆರ್ ರಿಜುವನೇಟಿಂಗ್ ದ Indian health system which were forgotten due to this allopathy medicine. So ಈಗ ನಾವು for major we can say yoga. Today people are all having the awareness that they should walk for a few time in the morning. They should do yoga in the morning time because it helps the body to be in a stable position. So ಒಂದು ಸ್ಟ್ಯಾಮಿನಾ ಕೊಡುತ್ತೆ, ನಮಗೆ ಒಂದು ಸ್ಟ್ರೆಂತ್ ಕೊಡುತ್ತೆ. ಇದು ಎಲ್ಲವನ್ನು ನಾವು ಒಂದು ಅವೇರ್ನೆಸ್ ಮೂಲಕ ಅಥವಾ ಸೋಷಿಯಲ್ ಮೆಡಿಸಿನ್ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಅಂದರೆ ಸಾಮಾಜಿಕವಾಗಿ ನಾವು ತೋರಿಸುವ ಕಾಳಜಿಯೇ ಸೋಷಿಯಲ್ ಮೆಡಿಸಿನ್ ಅಂತ ಹೇಳಬಹುದು. So therefore preventive medicines are to be given, curative medicines are to be followed and social medicines are to be observed. So ಈ ಒಂದು ಮೂರು ಪ್ರಿವೆಂಟಿವ್, ಕ್ಯುರೇಟಿವ್ ಮತ್ತು ಒಂದು ಸೋಷಿಯಲ್ ಮೆಡಿಸಿನ್ ಇಂದ ನಾವು ನಮ್ಮ ಸೊಸೈಟಿಯನ್ನು ಮತ್ತು ನಾವು ಪರ್ಸನಲ್ ಆಗಿ ನಮ್ಮ ಒಂದು ಇಂಡಿವಿಜುವಲ್ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಆದ್ದರಿಂದ ಟುಡೇ ದ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ರಿವೈವ್ಡ್ ದ system in the name, Indian old system in the name of Ayush. What is this Ayush, children? Ayush is Ayurveda. ನಮ್ಮಲ್ಲಿ ಬಹಳ ಮುಂಚಿನಿಂದ ಇದ್ದದ್ದು. Then yoga, then Unani and the Siddha medicine system, and at last we have homeopathy. So therefore we can say the government of India has revived today these 5 good old systems of Indian medicine, and people today again have turned back to the good old grandma remedies or preventive medicines that were given from generation to generation, and they are all time tested medicines. So today you have a department in every district, you have a hospital called as Ayush hospital. So Ayush is a combination of Ayurveda, yoga, Unani, Siddha and homeopathy. So Ayurveda, you all know, the good old type of medicine that was given through herbs and groceries. So the yoga, you all know, today people are having the awareness. Government of India has declared 21st of June as World Yoga Day from the year 2015, because yoga helps you in different ways to help your health to be accelerated towards its maximum strength to produce the energy. Unani is a Mughal system which was introduced in India by the Mughal kings who had come to India, and Unani is one such system wherein they have the medicinal practices, surgeries done in their clinics itself. And Siddha is the medical system or medicine pattern that was given by the tribal people. You know, the tribes are there. India is a country with different types of tribes. So ಈ ಒಂದು ಕಾಡಿನಲ್ಲಿದ್ದಂಥ ಜನಾಂಗ ಇವರು ಟ್ರೈಬ್ಗಳು. ಸೊ ಇವ್ರುಗಳಿಂದಾನು ಕೂಡ ನಾವು ಸಾಕಷ್ಟು ಆರೋಗ್ಯ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಆರೋಗ್ಯದಲ್ಲಿ ಸುಧಾರಣೆ
ನಿವಾರಣೆ ಬರುತ್ತೆ, ಇದೆಲ್ಲವೂ ಪ್ರಿವೆಂಟಿವೆ. ಸೊ ದೆನ್ ವಿ ವಿಲ್ ಗೋ ಟು ಹೋಮಿಯೋಪತಿ, ಒನ್ ಮೋರ್ ಟೈಪ್ ಆಫ್ ಮೆಡಿಸಿನ್. ಸೊ ಹಿಯರ್ ಅಂಡರ್ ಹೋಮಿಯೋಪತಿ ಆಲ್ಸೋ ಸ್ಮಾಲ್ ಟ್ಯಾಬ್ಲೆಟ್ಸ್ ವಿಲ್ ಬಿ ಗಿವನ್. ಗೋಲಿಗಳು ಅಂತ ಕರೀತಾರೆ, ಸಣ್ಣದಾಗಿ ಬೆಳ್ಳಗೆ ಇರುತ್ತೆ ಸಬ್ಬಕ್ಕಿ ಹಾಗೆ. ಆ ಒಂದು ಗೋಲಿಗಳನ್ನು ತಗೊಳ್ಳೋದ್ರಿಂದ ಅಥವಾ ಒಂದು ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ತುಂಬ ಬೇಗ ರೆಮಿಡಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ನ ಇಂಡಿಯನ್ ಗೌರ್ಮೆಂಟ್ ರಿವೈವ್ ಮಾಡಿದೆ. ಇನ್ ಟುಡೇ ದೇರ್ ಆರ್ lakhs of beneficiaries, there are lots of people who have been benefited through all this system, particularly during this pandemic period, children. So therefore ನಿಮಗೆ ಇದೆಲ್ಲ ಒಂದು ಅವೇರ್ನೆಸ್ ಇರಬೇಕು. just not only having technical knowledge, you can even have the preventive medicines knowledge, curative medicines knowledge. There are lots of remedies which are included under curative medicine that the grandmas during the olden days were practicing. ಸೊ ಹಾಗಾಗಿ ಈ ಕ್ಯುರೇಟಿವ್ ಮೆಡಿಸಿನ್ ಅನ್ನೋದು ಕೂಡ ನಮ್ಮ ಈ ಒಂದು 5 ಸಿಸ್ಟಮ್ಸ್, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಆ್ಯಂಡ್ ಹೋಮಿಯೋಪತಿ ಸಿಸ್ಟಮ್ನಲ್ಲಿ ಕಾಣಬಹುದು. ಸೊ ಈ ಒಂದು ಕಾರಣಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಆರೋಗ್ಯಕರವಾದಂಥ ಒಂದು ಆಹಾರದ ಪದ್ಧತಿಗಳಿರಬಹುದು, ಅಥವಾ ನಮ್ಮಲ್ಲಿ ಒಂದು ಸುದೃಢವಾಗಿ ನಮ್ಮ ದೇಹವನ್ನು ಇಟ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ದ ಪೀಪಲ್ ವಿಲ್ ಟೇಕ್ ಸ್ಟೀಮ್ ಬಾತ್, ಆಯಿಲ್ ಬಾತ್. ಆರೋಗ್ಯಕರವಾಗಿರಬೇಕು ಅಂತಂದರೆ ವಾರಕ್ಕೊಮ್ಮೆ ಆದರೂ ಅಭ್ಯಂಜನ ಸ್ನಾನ ಮಾಡಬೇಕು ಅನ್ನೋದು. ಆಲ್ ದೀಸ್ are the interests shown by our elderly generation to take care of the body, because when once it is tired we have to rejuvenate it through the medicines, through good healthy food and through good health practices. So now let's move towards the investment on education. This is the major portion. The first one is investment on health and the second one is investment on education. This is the major portion where the parents are spending lakhs of money and they are getting the benefits also, because undereducated and uneducated person will contribute very less to the productivity. So ನಿಮಗೆ ನಾನು ಹೆಲ್ತ್ನ ವಿಷಯ ಹೇಳುವಾಗಲೇ ಹೇಳಿದೆ, ಎ ಸಿಕ್ ಪರ್ಸನ್ ಕ್ಯಾನ್ ನಾಟ್ ಕಾಂಟ್ರಿಬ್ಯೂಟ್ ಟು ದ ಪ್ರೊಡಕ್ಟಿವಿಟಿ, ವೇರ್ ಇನ್ ಎ ಹೆಲ್ದಿ ಪರ್ಸನ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಪ್ರೊಡಕ್ಟಿವಿಟಿ, ಆಸ್ ವೆಲ್ ಆಸ್ ಎ ಹೆಲ್ದಿ ಪರ್ಸನ್ ವಿತ್ ಗುಡ್ ಅಮೌಂಟ್ ಆಫ್ ನಾಲೆಡ್ಜ್, ಗುಡ್ ಅಮೌಂಟ್ ಆಫ್ ಎಜುಕೇಷನ್, ಗುಡ್ ಕ್ವಾಲಿಫಿಕೇಷನ್ ಕ್ಯಾನ್ ಸ್ಟಿಲ್ ಮೋರ್ accelerate the GDP of any country. So therefore we have to take care of the investment on education, particularly during the elementary stages, during the early stages, because if we put a strong basement of proper education, then the child will gain the knowledge and it will automatically continue to pursue education through its knowledge and further studies and through gaining interest, and it will go on studying on its own without any pressure from the parents or from the schools. So therefore ನಮ್ಮ ಒಂದು ಆರೋಗ್ಯಕರ ವ್ಯಕ್ತಿಯಿಂದ ನಮಗೆ ಸಮಾಜಕ್ಕೆ GDP ಗೆ ಎಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಸಿಗುತ್ತೋ ಅಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಅಥವಾ ದೇಶದ ಎಕನಾಮಿಕಲ್ ಸಿಚುಯೇಷನ್ ಇಂಪ್ರೂವ್ ಮಾಡೋದಕ್ಕೆ ನಮಗೆ ಎಜುಕೇಟೆಡ್ ಪರ್ಸನ್ ಇಂದ ಇನ್ನೊಂದಷ್ಟು ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ದೇರ್ ಫೋರ್ ವಿ ಕಾಲ್ ದೇರ್ ಆರ್ ಓನ್ಲಿ 2 ಸೋರ್ಸಸ್ ವಿಚ್ ಕನ್ವರ್ಟ್ ಹ್ಯೂಮನ್ ಇಂಟು ಹ್ಯೂಮನ್ ಕ್ಯಾಪಿಟಲ್. 2 ಮುಖ್ಯವಾದ ಸೋರ್ಸಸ್, ಮೂಲಗಳು. ಒನ್ ಈಸ್ ಇನ್ವೆಸ್ಟ್ಮೆಂಟ್ ಆನ್ ಹೆಲ್ತ್ ಅಂಡ್ ದ ಅದರ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಷನ್. So now let's see how the investment on education is going to benefit the people. ಅದಕ್ಕೆ ನಾವು there are 4 sources. We call this as 4 sources of investment on education. So the basic and higher education investment, money spent on the elementary education and higher education are going to reap us good benefits. ಆದ್ರಿಂದ ಇವತ್ತಿನ ದಿವಸ ನೀವು ನೋಡ್ತಾ ಇದ್ರಿ, ಡ್ಯೂರಿಂಗ್ ದ when the child is just 2 years or 2.5 years only, parents are sending them to the Montessori's, the pre-nurseries or pre-kindergartens, because the child should learn from observing. The child should learn the right from wrong. ಯಾಕೆಂದರೆ ಮಗು ಒಂದೊಂದೇ ಇರೋದ್ರಿಂದ ಅದಕ್ಕೆ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಸ್ವಲ್ಪ ನಿಧಾನ ಆಗುತ್ತೆ. ಅದು ಬೇರೆ ಮಕ್ಕಳುಗಳ ಜೊತೆ ಬಿಟ್ಟಾಗ ಒಂದನ್ನೊಂದು ಗಮನಿಸಿಕೊಂಡು, ಒಬ್ಬರು ಮಾತು ಹೇಳೋದನ್ನು ಕೇಳಿಸ್ಕೊಂಡು, ಬಿಕಾಸ್ ಎ ಚೈಲ್ಡ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಮೋರ್ ದ್ಯಾನ್ ಸೀಯಿಂಗ್ ಬೈ ಲಿಸ್ನಿಂಗ್. ಸೊ 75% ಆಫ್ ಯುವರ್ ರಿಸಲ್ಟ್ ಈಸ್ ಆಲ್ಸೋ ಬೀಯಿಂಗ್ ಕಾಂಟ್ರಿಬ್ಯೂಟೆಡ್ ಬೈ ಲಿಸ್ನಿಂಗ್. ಸೊ ಪ್ರಾಪರ್ಲಿ ಲಿಸನ್ ಟು ದ ಲೆಸನ್ಸ್ and so that they are going
going to retain in your mind and they are going to help you in the writing of answers during the examination. So like that, ಮಗುವಿಗೆ ಕೂಡ ಚಿಕ್ಕ ವಯಸ್ಸಿನಲ್ಲಿ ಬೇಸಿಕ್ ಎಲಿಮೆಂಟರಿ ಎಜುಕೇಷನ್ನ ನಾವು ಕೊಟ್ಟರೆ, ಚೆನ್ನಾಗಿ ಕೊಟ್ಟರೆ, ಆ ಮಗು ಮುಂದೆ ಚೆನ್ನಾಗಿ ತನ್ನ ಎಜುಕೇಷನ್ನಲ್ಲಿ ಮುಂದೆ ಬರುತ್ತೆ. ಸೊ ದೇರ್ ಫೋರ್ ಸ್ಪೆಂಡಿಂಗ್ ಆನ್ ಬೇಸಿಕ್ ಆ್ಯಂಡ್ higher education. See, once the parents have learned to spend on the basic education of the child, definitely by seeing the progress of the child, parents will continue to spend even on the higher ಎಜುಕೇಷನ್. ಸೊ ಈ ಒಂದು ವಿಚಾರದಲ್ಲಿ ಸರ್ಕಾರ ತುಂಬ ಇಂಟರ್ವೆನ್ಷನ್ ತಗೊಂಡಿದೆ. ಸರ್ಕಾರ ಸಾಕಷ್ಟು ಒಂದು ಜವಾಬ್ದಾರಿಗಳನ್ನು ತಗೊಂಡಿದೆ. ಸೊ ಎಲಿಮೆಂಟ್ರಿ ಎಜುಕೇಷನ್ ಕೊಡೋ ವಿಚಾರದಲ್ಲಿ ಸರ್ಕಾರ ಎರಡು ರೀತಿಯಲ್ಲಿ ತನ್ನ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ದ ಫಸ್ಟ್ ಒನ್ ಈಸ್ ಇಟ್ ಎಕ್ಸ್ಪ್ರೆಸಸ್ ದ ಮನಿ ಸ್ಪೆಂಟ್ ಆನ್ ಎಲಿಮೆಂಟರಿ ಎಜುಕೇಷನ್. ನಿಮಗೆ ಗೊತ್ತು, ಸರ್ಕಾರ ಇವಾಗ ಫ್ರೀ ಎಜುಕೇಷನ್ ಕೊಡ್ತಾ ಇದೆ. ಗೌರ್ಮೆಂಟ್ ಈಸ್ ಗಿವಿಂಗ್ ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಟು ದ ಚಿಲ್ಡ್ರನ್. ಅವ್ರು ಮಿಡ್ ಡೇ ಮೀಲ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಗಿವಿಂಗ್ ಯೂನಿಫಾರ್ಮ್ಸ್, ದೇ ಆರ್ ಗಿವಿಂಗ್ ಸೈಕಲ್ಸ್, ದೇ ಆರ್ ಗಿವಿಂಗ್ ಡಿಫ್ರೆಂಟ್ ಪ್ರೋಗ್ರಾಮ್ಗಳಲ್ಲಿ. ಕ್ಷೀರಾಧಾರ ಅಂತ ಹೇಳಿ ದಿನ ಬೆಳಗ್ಗೆ ಮತ್ತು ಸಂಜೆ ಅವರು 2 ಹೊತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮವಾದ ಹಸುವಿನ ಹಾಲನ್ನು ಕೊಡ್ತಾ ಇದ್ದಾರೆ, ಅಥವಾ ಪೌಡರ್ ಮಿಲ್ಕ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ಮಗು ಆ ಎಲ್ಲ ಕಾರಣಗಳಿಗಾಗಿ ಅಥವಾ ಬಡತನದ ಕಾರಣಕ್ಕಾಗಿ, ಫೀಸ್ ಕಟ್ಟದೇ ಇರೋ ಕಾರಣಕ್ಕಾಗಿ, ಸೈಕಲ್ ಇಲ್ಲ, ಬರೋದಕ್ಕೆ ದೂರ ಆಗತ್ತೆ ಅನ್ನೋ ಕಾರಣಕ್ಕಾಗಿ ವಿದ್ಯೆಯಿಂದ ವಂಚಿತನಾಗಬಾರ್ದು ಅಥವಾ ವಂಚಿತಳಾಗಬಾರ್ದು. ಯಾಕೆಂದರೆ ಒಂದು ಮಗುವಿಗೆ ವಿದ್ಯೆ ಕೊಟ್ಟುಬಿಟ್ರೆ ಆ ಮಗು ತನ್ನನ್ನೇ ತಾನು ಒಂದು ದೊಡ್ಡ ಮಾನವ ಸಂಪನ್ಮೂಲ ಆಗಿ ಬದಲಾವಣೆ ಮಾಡ್ಕೊಳ್ಳುತ್ತೆ. ನಿಮಗೆ ಗೊತ್ತು, ರಸ್ತೆಗಳಲ್ಲಿ ಎಷ್ಟೊಂದು ಕಡೆ ನೋಡಿದರೆ ನೀವು ಬರೆದಿರ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಬಿಕಾಸ್ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಜುಕೇಷನ್ಗೆ ಕಳಿಸುವ ಒಂದು ಆಪರ್ಚುನಿಟಿ ಇರಲಿಲ್ಲ. ಸೊಸೈಟಿ ವಾಸ್ ವೆರಿ ಕನ್ಸರ್ವೇಟಿವ್ ಆ್ಯಂಡ್ ದ ಫ್ಯಾಮಿಲೀಸ್ ವರ್ ವೆರಿ ಆರ್ಥೋಡಾಕ್ಸ್. ಇಮಿಡಿಯೇಟ್ಲಿ ಆಫ್ಟರ್ ಸಮ್ 15 or 16 years ದೇ ವರ್ ಗೆಟಿಂಗ್ ದೇರ್ ಡಾಟರ್ ಮ್ಯಾರೀಡ್. ಆ ಒಂದು ಚೈಲ್ಡ್ ಮ್ಯಾರೇಜ್ ಪ್ರಾಕ್ಟೀಸಸ್ ಇತ್ತು. ಈ ಎಲ್ಲ ಬೇರೆ ಬೇರೆ ರೀತಿಯ ಅಬ್ಯೂಸಸ್ನೆಲ್ಲ ಚೈಲ್ಡ್ ವುಮನ್ ಎಂಪವರ್ಮೆಂಟ್ನಿಂದ ನಾವು ಇರಾಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ದೇರ್ ಫೋರ್ women education, sustenance of the female is very given very importance. Our government, Modi, our Prime Minister has said, our Prime Minister Sir Modi has said that Beti Bachao, Beti Padhao, because a woman should be given, a girl should be properly educated so that she can understand what's happening in the society and she can abstain from being exploited from the men in the society, men in the families. And if she earns money through her education, she will become self-reliant, so that there will not be any dowry debts, there will not be any exploitations for a woman at home. Domestic violence avoid ಮಾಡಬಹುದು. ಸೊ ಹಾಗಾಗಿ ವುಮನ್ ಎಂಪವರ್ಮೆಂಟ್ ಅನ್ನೋದನ್ನ ನಾವು ಸಾಧ್ಯ ಮಾಡೋದಕ್ಕೆ ಆಗಿರೋದೇ ಇವತ್ತು ಬೇಸಿಕ್ ಎಜುಕೇಷನ್ ಆ್ಯಂಡ್ ಹೈಯರ್ ಎಜುಕೇಷನ್ನ ಗರ್ಲ್ಸ್ಗೆ ಇಂಪಾರ್ಟ್ ಮಾಡ್ತಾ ಇರೋದ್ರಿಂದ. ಸೊ ಇಂಪಾರ್ಟಿಂಗ್ ಎಜುಕೇಷನ್ ಟು ಅ ಫೀಮೇಲ್ ಚೈಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟುಡೇ ಯು ಕ್ಯಾನ್ ಸಿ ಈವನ್ ಎವ್ರಿವೇರ್, ಈವನ್ ಇನ್ ದ ಬ್ಯಾಕ್ವರ್ಡ್ ಏರಿಯಾಸ್ ಆಲ್ಸೋ people are getting the awareness that they should send their daughter to the schools. So spending money on health and spending money on education will never go in vain. They are going to get you back the expected fruits, expected returns. ಸೊ ದೇರ್ ಫೋರ್ ಮತ್ತೆ ಗೌರ್ಮೆಂಟ್ ಇನ್ನೊಂದು ರೀತಿಯಲ್ಲಿ ತನ್ನ ಒಂದು ಖರ್ಚನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಒನ್ ಈಸ್ ಇಟ್ ಎಕ್ಸ್ಪ್ರೆಸಸ್ ಆಸ್ ಎ ಪರ್ಸೆಂಟೇಜ್ ಆಫ್ ಮನಿ ಸ್ಪೆಂಟ್ ಆನ್ the elementary education, and in another way it is expressing that the percentage of money spent for GDP contribution. Yakendre investment on education in turn is going to result on the growth of GDP, and in turn it brings the economic progress of a country, and the country will stay in the topper list, so that the country can perform well and the economic situation will go well and we can live happily, and the sustainable development could be seen with this. So therefore the government every year it declares how much money it has spent on the education. ಆ ಒಂದು ಎಜುಕೇಷನ್ಗೆ ಅವರು ಎಷ್ಟು ಖರ್ಚು ಮಾಡಿದ್ದಾರೆ ಅದನ್ನ ಗೌರ್ಮೆಂಟ್ GDPಗೆ ನಾವು ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ. ಇದರಿಂದ ಏನಾಗ್ತಾ ಇದೆ, ನಮ್ಮ GDP ಗ್ರೋತ್ ಆಗ್ತಾ ಇದೆ, ಮತ್ತೆ ನಮ್ಮ ಎಜುಕೇಷನ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರೈವೇಟ್ ಸೆಕ್ಟಾರ್ ಜನರು ಕೂಡ ಮುಂದೆ ಬರ್ತಾ ಇದ್ದಾರೆ. ದೇರ್ ಆರ್ ಲಾಟ್ಸ್ ಆಫ್ ಫ್ರೀ ಎಜುಕೇಷನ್ ಗಿವಿಂಗ್ ಪ್ರೈವೇಟ್ ಸೆಕ್ಟಾರ್ ಎಂಟಿಟೀಸ್, and they are
imparting the education to the people in the slums or in the backward areas so that equality, social equality can be attained. ಇದು ತುಂಬ ಇಂಪಾರ್ಟೆಂಟ್, ಸೋಷಿಯಲ್ ಇಕ್ವಾಲಿಟಿಯನ್ನು ಅಟೈನ್ ಮಾಡೋದು. ಸೊ ಎಕ್ಸ್ಪೆಂಡಿಚರ್ ಆಫ್ ಇಂಡಿವಿಜುವಲ್ಸ್ ಆನ್ ಎಜುಕೇಷನ್ ಈಸ್ ಇನ್ಕ್ರೀಸಿಂಗ್ ಗ್ರ್ಯಾಜುಯಲಿ. ಇದನ್ನು ನೀವು ಗಮನಿಸ್ತಾ ಇರ್ಬೋದು. Whatever the total education was done of your parents or grandparents, maybe within thousands, 5,000, 10,000. Now today the expenditure of child education is very costly, and the expenditure on education is increasing day by day. Therefore many banks, commercial banks and scheduled banks, they are giving education loans to the children to pursue their dreams. ಯಾಕೆಂದರೆ ಪೇರೆಂಟ್ಸ್ ಕೈಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಮಗು ಒಳ್ಳೆ ಹೈಯರ್ ಎಜುಕೇಷನ್ನ ಪಡ್ಕೊಳ್ದೆ ಇರಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರನೇ ಒಂದು ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದೆ ಸ್ಟೂಡೆಂಟ್ಗಳಿಗೆ. ವೆನ್ ಒನ್ಸ್ ದ ಸ್ಟೂಡೆಂಟ್ ಈಸ್ ಹ್ಯಾವ್ ಅಟೈನ್ಡ್ ದ ಡಿಗ್ರಿ ಆ್ಯಂಡ್ ಇಟ್ ಗೆಟ್ಸ್ ದ ಜಾಬ್, ಸೊ ದಟ್ ದ ಚೈಲ್ಡ್ ಕ್ಯಾನ್ ರೀಪೇ ದ ಲೋನ್ ಥ್ರೂ ಹಿಸ್ ಆರ್ ಹರ್ ಅರ್ನಿಂಗ್ಸ್ ಓನ್ಲಿ. ಸೊ ದೇರ್ ಫೋರ್ ನಾವೊಂದು ಲೋನ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಜೊತೆಗೆ ಗೌರ್ಮೆಂಟ್ಸ್ ಎಕ್ಸ್ಪೆಂಡಿಚರ್ ಆನ್ ಹೈಯರ್ ಎಜುಕೇಷನ್ ಶುಡ್ ಬಿ ಇನ್ಕ್ರೀಸ್ಡ್. ಬೇಕಂದರೆ ಬೇಸಿಕ್ ಎಲಿಮೆಂಟ್ರಿ ಎಜುಕೇಷನ್ಗೆ ಸರ್ಕಾರ ಸಾಕಷ್ಟು ಫ್ರೀಯಾಗಿ ಖರ್ಚು ಮಾಡ್ತಾ ಇದೆ, ಮತ್ತು ಜನರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡದೆ 10ನೇ ಕ್ಲಾಸಿನವರೆಗೂ ಫ್ರೀ ಎಜುಕೇಷನ್ ಕೊಡ್ತಾ ಇದೆ. ಅದೇ ನಾವು ಮುಂದೆ ಹೈಯರ್ ಎಜುಕೇಷನ್ಗೆ ಹೋಗುವ ಮಕ್ಕಳಿಗೂ ಕೂಡ ಸರ್ಕಾರ ತನ್ನ ಸೌಲಭ್ಯವನ್ನು, ಉಚಿತ ವಿದ್ಯಾಭ್ಯಾಸ ನೀಡುವ ಒಂದು ಅನುಕೂಲವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಕೂಗುಗಳು ಕೇಳಿ ಬರ್ತಾ ಇದೆ. So we have to even expand. We are requesting the society, the public is expecting the government to spend more for higher education of the backward people or the poor section of the society also, because when once it is implemented, when once the complete society experiences 100% literacy, then we can expect lot of progress in our society. ಸೊ ಹಾಗಾಗಿ ನಮ್ಮಲ್ಲಿ ಈಗಲೂ ಕೂಡ ಎಷ್ಟೊಂದು ಸ್ಟೇಟ್ಗಳಲ್ಲಿ 100% ಲಿಟ್ರಸಿಯನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆಗಿಲ್ಲ. ನಮ್ಮಲ್ಲಿ ಈಗಲೂ ಕೂಡ ಎಷ್ಟೊಂದು ಜನರಿಗೆ ಸಿಗ್ನೇಚರ್ ಕೂಡ ಹಾಕಕ್ಕೆ ಬರದೆ ದೇ ಆರ್ ಪುಟ್ಟಿಂಗ್ ದ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್. ಸೊ ದೇರ್ ಫೋರ್ ಟುಡೇ we are giving lots of awareness to the public, and lots of free education systems have been introduced by the government. Ishtaldene to show the importance that the government is giving to the education sector, the government in the year 2009 has enacted an act called Right to Free Education for a child up to 14 years, and it has made it as a fundamental right to education. ಮತ್ತು ಇನ್ನೊಂದು ನೀವು ನೋಡಿದಿರಿ RTI, ರೈಟ್ ಟು ಇನ್ಫಾರ್ಮೇಷನ್ ಇದೆ. ಅದರ ಮೂಲಕ ನಾವು ನಮ್ಮ ಮಗುವಿಗೆ ಬೇಕಾದ ಶಾಲೆಯಲ್ಲಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈ ರೈಟ್ ಟು ಎಜುಕೇಷನ್ ಮೂಲಕ ಇವತ್ತು 14 ವರ್ಷದ ಒಳಗಿನ ಮಕ್ಕಳು, ಮೇ ಬಿ ಇಟ್ ಈಸ್ ಮೇಲ್ ಆರ್ ಫೀಮೇಲ್, ದೇ ಆರ್ ಎಲಿಜಿಬಲ್ ಟು ಹ್ಯಾವ್ ಫ್ರೀ ಎಜುಕೇಷನ್ ಇನ್ ಎನಿ ಆಫ್ ದ ಗೌರ್ಮೆಂಟ್ ಸ್ಕೂಲ್ ಅರೌಂಡ್ ದ ಕಂಟ್ರಿ ಆಫ್ ಇಂಡಿಯಾ. ಸೊ ದೇರ್ ಫೋರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಈವನ್ ಹ್ಯಾಸ್ ಗಾನ್ ಫಾರ್ವರ್ಡೆಡ್ ಫರ್ದರ್ to impose 2% levy or 2% cess on union taxes, which will be contributed on government's spending on elementary education. ಸೊ ಹಾಗಾಗಿ ಸರ್ಕಾರ ಈ ಒಂದು ಎಜುಕೇಷನ್ಗೆ ತುಂಬ ಕಾಳಜಿ ತೋರಿಸ್ತಾ ಇದೆ, ಮತ್ತು ಸರ್ಕಾರದ ವತಿಯಿಂದ ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳು ನಡೀತಾ ಇದೆ ಎಜುಕೇಷನ್ ಫೀಲ್ಡ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಜುಕೇಷನ್ ಅನ್ನೋದು ತುಂಬ ಬೇಸಿಕ್ ನೀಡ್. ನಾವು ಹಿಂದಿನ ಲೆಸನ್ನಲ್ಲಿ ನೋಡಿದ್ವಿ, ಪೀಪಲ್ ದೋಸ್ ಹೂ ಆರ್ ಅನೇಬಲ್ ಟು ಮೀಟ್ ದ ಮಿನಿಮಮ್ ಬೇಸಿಕ್ ನೀಡ್ಸ್ ಆರ್ ಕಾಲ್ಡ್ ಆಸ್ ಪಾವರ್ಟಿ ಹಿಟ್ ಪೀಪಲ್. ಆ ಮಿನಿಮಮ್ ಬೇಸಿಕ್ ನೀಡ್ಸಲ್ಲಿ ಫುಡ್, ಶೆಲ್ಟರ್, ಕ್ಲೋತಿಂಗ್ ಇತ್ತು. ರೀಸೆಂಟ್ ಆಗಿ ಅದಕ್ಕೆ ಎಜುಕೇಷನ್ ಮತ್ತು ಹೆಲ್ತ್ ಕೂಡ ಆ್ಯಡ್ ಆಗಿದೆ. ಸೊ ದಟ್ ಒನ್ ಪರ್ಸನ್, ಎನಿ ಒನ್ ಇಂಡಿವಿಜುವಲ್ ಹೂ ಈಸ್ ಅನೇಬಲ್ ಟು ಮೀಟ್ ಹಿಸ್ ಬೇಸಿಕ್ ನೀಡ್ಸ್ ಅಲಾಂಗ್ ವಿತ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪಾವರ್ಟಿ ಹಿಟ್ ಪರ್ಸನ್ and he'll stay under poverty line, below poverty line. So therefore the second one, so now let's move towards the second source of converting human into human capital through investment on education. So education anta kelsid takshane we'll get to know another word, training, because mere education will not fetch you any job. You should have the necessary training also. So now let's see about the on the job
training. You should have the necessary training along with education so that it will empower you to work still more smarter and still more capable. So now let's see the on the job training. There are two types of training, the on the job training and the off the job training. Training in a company will be given and that is called as on the job training, and the candidate or the fresh employee will be sent to another country or another company for getting additional training about the nature of his work or her work. Then it is called as the off the campus training. But here all the expenditure is incurred by the employer, not by the employee. It is incurred by the employer. In some cases it may be deducted from the salary of the employee too. So this we call as on the job training. And here we have in the campus of the campus. So the next one is migration. Investment made on the migration will also be treated as the source of human capital. So migration is, you know, ವಲಸೆ ಹೋಗುವುದು. ಯಾಕೆ ಮನುಷ್ಯ ವಲಸೆ ಹೋಗ್ತಾನೆ? ಅವನು ವಲಸೆ ಹೋಗೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಇನ್ ಸರ್ಚ್ ಆಫ್ ಇಂಪ್ರೂವ್ಮೆಂಟ್ ಆಫ್ ಸ್ಯಾಲ್ರಿ ಆರ್ ಇನ್ ಸರ್ಚ್ ಆಫ್ good job. So it is there in both the cases, rural and urban cases. So people migrate from one place to another place in search of job, and unemployment is the major cause for migration children. So migrate ಮಾಡ್ತಾರೆ, ಒಂದು ಸ್ವಂತ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಅಂದರೆ ಅವರು ಅಡಿಷನಲ್ ಸ್ಯಾಲರೀಸ್ಗೋಸ್ಕರ ಹೋಗ್ತಾರೆ. ಆ್ಯಂಡ್ ದೇರ್ ಫೋರ್ ನಾವು ಇವತ್ತು ನೋಡ್ತಾ ಇದ್ದೀವಿ, ಟೆಕ್ನಿಕಲಿ ಕ್ವಾಲಿಫೈಡ್ ಪರ್ಸನ್ಸ್, ಎಂಜಿನಿಯರ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಅವರೆಲ್ಲರೂ ಇಂಡಿಯಾದಲ್ಲಿ ಓದ್ಕೊಂಡು ಬೇರೆ ಕಂಟ್ರಿಗಳಿಗೆ ಅವರು ಫಾರ್ ಅಟ್ರಾಕ್ಷನ್ ಆಫ್ ಹೈಯರ್ ಸ್ಯಾಲ್ರೀಸ್ ದೇ ಆರ್ ಗೋಯಿಂಗ್ ಟು ಅದರ್ ಕಂಟ್ರೀಸ್ ಆ್ಯಂಡ್ ದೇ ಆರ್ ಅರ್ನಿಂಗ್. ಆ ಒಂದು ಅರ್ನಿಂಗ್ ಏನು ಮಾಡ್ತಾರೆ, ಅದರಲ್ಲಿ ಅವರ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಅಲ್ಲಿಯ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲವನ್ನೂ ಮೀಟ್ ಮಾಡಿ ಇನ್ನೂ ಕೂಡ ದೇ ಆರ್ ಏಬಲ್ ಟು ಸೇವ್ ಸಮ್ money. So therefore people are willing to go for migration. And source human